ಎಲೆಕ್ಷನ್ ಕಮಿಷನ್ ಅಲ್ಲ 100%. ಆಮೇಲೆ ಈ ಬಾರಿ ಮ್ಯಾಸಿವ್ ವೋಟರ್ನ ಆಗಿರೋದು ಸರ್. ಇಷ್ಟು ನಾವು ಡಿಜಿಟಲ್ ಆಗಿ ಮುಂದುವರೆದಾಗ, ಒಂದು ದೇಶ ಮುಂದುವರೆದಾಗ ಚುನಾವಣೆ ನಂಬರ್ಗಳನ್ನು ಕೊಡ್ಲಿಕ್ಕೆ ಎಷ್ಟು ಗಂಟೆ ಬೇಕಾಗತ್ತೆ? ಪ್ರಥಮ ಹಂತದ ಚುನಾವಣೆ ಮುಗಿದ ಮೇಲೂ ಇಲ್ಲಿವರೆಗೂ ಯಾವುದೇ ರೀತಿಯ ಡಾಟಾಗಳನ್ನು ರಿಲೀಸ್ ಮಾಡಿಲ್ಲ ಅವರು. ಮಹಿಳೆಯರು ಎಷ್ಟು ವೋಟ್ ಹಾಕಿದ್ದಾರೆ, ಪುರುಷರು ಎಷ್ಟು ವೋಟ್ ಹಾಕಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಕ್ಕಿಯರಾಗಿ ವೋಟ್ ಹಾಕಿದ್ದಾರೆ, ಚುನಾವಣೆ ಕಮಿಷನ್ ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಅದನ್ನು? ಈ ಪ್ರಶ್ನೆ ವಿರೋಧ ಪಕ್ಷಗಳು ಕೇಳಬೇಕು, ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ. ಹೆಚ್ಚು ಎಕ್ಸಿಟ್ ಪೋಲ್ಸ್ ನೋಡಿದ್ವಿ. ಈಗ ನಮ್ಮ ಗ್ಯಾರಂಟಿ ನ್ಯೂಸ್, ನಾವು ಗ್ಯಾರಂಟಿ ನ್ಯೂಸ್ ನ ಒಂದು ಬಿಹಾರ್ ಪಲ್ಸ್ ಏನಿದೆ ನಮ್ದೊಂದು ನಂಬರ್ ನೋಡ್ಬೇಡ. NDAಗೆ 115 125 ಸ್ಥಾನ ಬರಬಹುದು ಅಂತ ನಮ್ಮ ಗ್ಯಾರಂಟಿ ನ್ಯೂಸ್ ಒಂದು ಬಿಹಾರ್ ಎಕ್ಸಿಟ್ ಅಂದ್ರೆ ಬಿಹಾರ್ ಪಲ್ಸ್ ಬಗ್ಗೆ ಒಂದು ಸಮೀಕ್ಷೆ ಏನು ಬರ್ತಾ ಇದೆ ಈಗ, ಅದರ ಗ್ಯಾರಂಟಿ ನ್ಯೂಸ್ನ ಒಂದು ಬಿಹಾರ್ ಪಲ್ಸ್ 115 125 NDAಗೆ ಬರಬಹುದು ಅನ್ನೋ ಲೆಕ್ಕಾಚಾರ. ಅಂಗಸಂಬ್ಲಿ ಅಂತೇನಿಲ್ಲ, ಬಿಹಾರ ಬಿಜೆಪಿಗೆ ಅಂದ್ರೆ NDAಗೆ ಬಹುಮತ ಬರಬಹುದು, 115 125 ಬರಬಹುದು ಅನ್ನೋ ಲೆಕ್ಕಾಚಾರ. 122 ಬೇಕಲ್ವಾ, ಸೊ 125 ಬರಬಹುದು. ಅಕಸ್ಮಾತ್ ಕಮ್ಮಿ ಆದರೆ ಹಂಗೆ ಕೂಡ ಆಗ್ಬೋದು. ಮಹಾಗಠಬಂಧನ್ಗೆ 110 120 ಸ್ಥಾನ, ಸೊ ಇತರೆ ಮೇಜರ್ ಆಗ್ಬೋದು ಅನ್ನೋ ಲೆಕ್ಕಾಚಾರ. 4 ರಿಂದ 6 ಸ್ಥಾನ ಇಲ್ಲಿ ಪ್ರಶಾಂತ್ ಕಿಶೋರ್ ಏನು ಕಿಂಗ್ ಮೇಕರ್ ಆಗ್ತಾರ ಆಗಿದ್ರೆ ಅನ್ನೋ ಲೆಕ್ಕಾಚಾರ. ನೋಡೋಣ, ಸೊ ಈಕ್ವಲ್ ಫೈಟ್ ತರ ಕಾಣಿಸ್ತಾ ಇದೆ ನಮಗೆ. ಓಕೆ, ಆಲ್ ರೈಟ್. ಇದು ಗ್ಯಾರಂಟಿ ನ್ಯೂಸ್ ನ ಬಿಹಾರ ಪಲ್ಸ್. ಈಗ ಸುನಿಲ್ ಸರ್ ಹೇಳೋ ರೀತಿಯಲ್ಲಿ ಮೇ ಬಿ ಅಲ್ಲಿ NDA ಮೈತ್ರಿಕೂಟ ಅಧಿಕಾರವನ್ನ ರಚನೆ ಮಾಡಬಹುದು, ಆ ತರದ ಚಿತ್ರಣ. ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ ಇಲೆಕ್ಷನ್ ನೋಡಿದ ಮೇಲೆ, ಮಹಾರಾಷ್ಟ್ರ ಇಲೆಕ್ಷನ್ ನೋಡಿದ ಮೇಲೆ ಮತ್ತೆ ಅವ್ರ ಸರ್ಕಾರ ರಚಿಸಿದ್ರೆ ನಮಗೇನು ಆಶ್ಚರ್ಯ ಇಲ್ಲ. ಆದರೆ ವಿರೋಧ ಪಕ್ಷಗಳು ಈ ಪ್ರಶ್ನೆ ಕೇಳೋದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಜನರ ನಡುವೆ ಒಂದು ಅಭಿಪ್ರಾಯ ರೂಪಿಸೋದ್ಬಿಟ್ಟು ವಿರೋಧ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ, ಕುಂಭಕರ್ಣ ನಿದ್ರೆಯಲ್ಲಿದ್ದಾವೆ ಅನ್ನೋದನ್ನು ಅವ್ರು ಕೇಳ್ಕೋಬೇಕನ್ಸುತ್ತೆ. ಯಾಕಂದ್ರೆ ಇಷ್ಟು ಪ್ರಶ್ನೆಗಳು ಸಾಮಾನ್ಯ ಜನರಿಗೆ, ಪತ್ರಕರ್ತರಿಗೆ ಬರ್ತಾ ಇದ್ದಾಗ ಅವ್ರೇನು ಮಾಡ್ತಾ ಇದ್ದಾರೆ? ಇಲ್ಲ, ಕಳೆದ ಬಾರಿಯ ಚುನಾವಣೆಯಲ್ಲೂ ಅಷ್ಟೇ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೆನೆಟ್ರೇಟ್ ಮಾಡಿ 75 ಸೀಟ್ಸ್ಗಳನ್ನ ಗೆಲ್ಲುತ್ತೆ. ಬಟ್ ಇಡೀ ರಾಷ್ಟ್ರಾದ್ಯಂತ ಏನ್ ಮಾಡಿದ್ರು ಅವರು, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಮತ್ತು ಈಗ ಭಾರತದ ಆಶಾಕಿರಣ ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾರೆ. ಬಟ್ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಏನು ಮಾಡಕ್ಕಾಗಿಲ್ಲ, ಬಿಜೆಪಿ ಮಾಡೋಕೆ ಸಾಧ್ಯ. 14ನೇ ತಾರೀಕು ಮಾತಾಡ್ಬೋದು ಅನ್ಸುತ್ತೆ. ರಾಹುಲ್ ಗಾಂಧಿ ಅವ್ರು ಏನ್ ಮಾಡಕ್ಕಾದ್ರೂ ಮಾಡಕ್ಕಾಗಿಲ್ಲ ಅಂತ. ಮೋಸ್ಟ್ಲಿ ಈ ಸಲ ನೆಹರು ಮೋದಿನ ಕೈ ಹಿಡಿತಾರೆ ಎಲ್ಲನೂ ನೋಡ್ಬೇಕು. ಯಾಕಂದ್ರೆ ನೆಹರು ಜಯಂತಿ ಅವತ್ತು